ಮೇದಾರ ಕೇತೇಶ್ವರ ಸಮಾಜ ಸೇವಾ ಸಂಘದ ವತಿಯಿಂದ ಶಿವಶರಣ ಮೇದಾರ ಕೇತೇಶ್ವರ ಗುರುಗಳ 895ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಗರದ ನ್ಯೂ ಬಜಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕೇತೇಶ್ವರ ಸೇವಾ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸೂರ್ಯವಂಶಿ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಮಾಜದ ಮುಖಂಡರು, ನಗರದಲ್ಲಿನ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಪೂಜ್ಯ ಉಮ್ಮಡಿ ಬಸವಪ್ರಭು ಕೇತೇಶ್ವರ ಮಹಾಸ್ವಾಮಿಗಳು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಟಿ ಸೂರ್ಯವಂಶಿ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಗಂಟೆಯಿಂದ 12 ಗಂಟೆವರೆಗೂ ಪ್ರೊಸೆಷನ್ ಬಂಬು ಬಜಾರ್ವರೆಗೂ ಒಯ್ದು ಅಲ್ಲಿ ಜಗತ್ ಸರ್ಕಲ್ನಿಂದ ಬಂಬು ಬಜಾರ್ವರೆಗೂ ಒಯ್ದು ಅಲ್ಲಿ 1 ಗಂಟೆ ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿ ಚಂದು ಪಾಟೀಲ್, ನಮ್ಮ ಉತ್ತರಕ್ಕೆ ತಕ್ಕಂತೆ ತನಿಜಾ ಫಾತಿಮಾ ಮತ್ತು ಚಂದು ಪಾಟೀಲ್ ಅವ್ರ ತಂದೆಯವರು BG ಪಾಟೀಲ್ ಅವರಿಗೆ ಮತ್ತು ಕಾರ್ಪೊರೇಟರಾದ ದಿಗಂಬರ್ ಮತ್ತು ಇನ್ನೊಬ್ಬರು ಕಾರ್ಪೊರೇಟರಾದ ಕೃಷ್ಣ ನಾಯಕ್ ಅವರಿಗೆ ಮತ್ತು ಮಾಜಿ ಮೇಯರ್ ಯಲ್ಲಪ್ಪ ನಾಯ್ಕೋಡಿ ಅವರಿಗೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅಲ್ಲಂ ಪ್ರಭು ಪಾಟೀಲ್ ಅವರಿಗೂ ಹೇಳಿದ್ದೀವಿ, ಅವರು ಬರೋ ಚಾನ್ಸಸ್ ಇದೆ. ಅವರಿಗೆಲ್ಲ ಕರ್ಕೊಂಡು ಒಂದು ದೊಡ್ಡ ನಮ್ಮ ಕುಲಗುರುಗಳಾದ ಪೂಜ್ಯ ಶ್ರೀ ಬಸವಪ್ರಭು ಮೇದಾರ್ ಕೇತೇಶ್ವರ ಅವರು ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಧ್ಯಕ್ಷರು CP ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ನಮ್ಮ ಕುಲಬಾಂಧವರದ ಸೆಕ್ರೆಟರಿ ಹನುಮಂತಪ್ಪ ಅವರು ಬರ್ತಾ ಇದ್ದಾರೆ. ಅವರಿಗೆಲ್ಲ ಕರ್ಕೊಂಡು ನಮ್ಮ ಜನ ಸುಮಾರು 1000-1500 ಜನ ಸೇರಿ ದೊಡ್ಡ ಪ್ರಮಾಣದಲ್ಲಿ ನಾವು ಜಯಂತಿ ಆಚರಿಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜನ ಎಲ್ಲ ನಮಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರೆ. ನಾವು ಇದು ದೊಡ್ಡ ಜಯಂತಿ ಮಾಡೋದು 5 ವರ್ಷಕ್ಕೊಂದ್ಸಲ ಮಾಡ್ತೀವಿ. ವರ್ಷ ನಮ್ಮದೊಂದು ಅಲ್ಲಿ ಸುವರ್ಣ ನಗರದಲ್ಲಿ ಬಸವಣ್ಣ ದೇವರ ಗುಡಿ ಇದೆ, ಅಲ್ಲೇ ಕೇತೇಶ್ವರ ಜಯಂತಿ ಮಾಡ್ತೀವಿ ಸಿಂಪಲ್ಲಾಗಿ. ಇದು 5 ವರ್ಷಕ್ಕೊಂದು ಎಲ್ಲ ಜನರಿಗೆ, ಎಲ್ಲ ನಮ್ಮ ಬೀದರ್ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆದವ್ರಿಗೆ ಮತ್ತು ತಾಲೂಕದವ್ರಿಗೆ ಎಲ್ಲರಿಗೂ ತೊಗೊಂಡು ಬಂದು ನಾವು ಇಲ್ಲಿ ಸೇರಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಯಂತಿ ಮಾಡ್ತೀವಿ. ಮತ್ತು ಇದಕ್ಕೆ ನಮಗೆ ಪೊಲೀಸ್ ಸೆಕ್ರೆಟರಿ ಇರ್ತದೆ, ಎಲ್ಲರೂ ಕಾನೂನು ಲೆಕ್ಕದಿಂದ ನಾವು ಮಾಡ್ತಾಯಿದ್ದೀವಿ. ಈ ನಮ್ಮ ಮೆರವಣಿಗೆ ಸರ್ ಜಗತ್ ಸರ್ಕಲಿಂದ ನ್ಯೂ ಬಂಬು ಬಜಾರ್ವರೆಗೂ ಮೆರವಣಿಗೆ, ಆಮೇಲೆ ವೇದಿಕೆ ಕಾರ್ಯಕ್ರಮ. ಬಿದಿರಿನ ಬುಟ್ಟಿ ಎಣೆಯವರು, ಬಿದಿರು ಬುಟ್ಟಿ ಎಣೆಯವರು, ಬುಟ್ಟಿ ಮರ ಮಾಡ್ತಾರೆ. ಬುಟ್ಟಿ ಮರ ಎಣೆಯೋದು, ಮರಗಳು ಎಣೆಯೋದು, ಮರಗಳು. ಹಾಂ, 895ನೇ